ನಮಸ್ತೆ ಗೆಳೆಯರೆ. ಇವತ್ತು ನಾನು ಒಂದು ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಮೀನು, ಇದರಲ್ಲಿ ವಿಟಮಿನ್ ಬಿ ತುಂಬ ಹೇರಳವಾಗಿದೆ ಮತ್ತು ಇದನ್ನು ಸೇವಿಸೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳು, ಅಸ್ತಮ ಮತ್ತು ಮಧುಮೇಹದಂತಹ ಹಲವು ರೋಗಗಳಿಗೆ ತುಂಬ ಒಳ್ಳೆಯದಂತ ಕೆಲವರು ಹೇಳ್ತಾರೆ. ಬನ್ನಿ ವೀಕ್ಷಕರೇ, ಇವತ್ತು ಮೀನು ಫ್ರೈ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ತುಂಬ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ. ನಾನು ನಿಮಗೆ ಫಿಶ್ ಫ್ರೈ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ನಾನು ಇಲ್ಲಿ ಒಂದು 750 ಗ್ರಾಮ್ ಕಾಟ್ಲಾ ಫಿಶ್ನ ನಾನು ತೊಗೊಂಡಿದ್ದೀನಿ. ಇದನ್ನು ತುಂಬ ಸ್ಲೈಸಾಗಿ ಕಟ್ ಮಾಡಿದ್ದೀನಿ. ಮತ್ತು ಇಲ್ಲೊಂದು ಮೊಟ್ಟೆನ ತೊಗೊಂಡಿದ್ದೀನಿ. ಮತ್ತು ಇಲ್ಲೊಂದು ಕಡಲೆ ಹಿಟ್ಟಿದೆ. ಮತ್ತು ಇಲ್ಲೊಂದು ಶುಂಠಿ ಬೆಳ್ಳುಳ್ಳಿ ಇಟ್ಟಿದೆ, ಗರಂ ಮಸಾಲೆ ಇಟ್ಟಿದೆ, ಮತ್ತು ಕೊಡ್ತೀನಿ. ಇದಕ್ಕೆ ಒಂದು ಬರುತ್ತೆ. ನೀವು ಈ ಬೌಲ್ಗೆ ನಾನು ಇದಕ್ಕೆ ಈ ಕಾಟ್ಲಾ ಫಿಶನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಗರಂ ಮಸಾಲ ಹಾಕೋತಾ ಇದ್ದೀನಿ. ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು ಟೇಬಲ್ ಸ್ಪೂನ್ ನಾನು ಉಪ್ಪನ್ನು ಕೂಡ ಸೇರಿದ್ದೀನಿ. ನೆಕ್ಸ್ಟ್ಗೆ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಮೊಟ್ಟೆ ಹೊಡೆದು ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ನಮ್ಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಎಲ್ಲ ಕಡೆ ಮ್ಯಾರಿನೇಟ್ ಆಗೋವರೆಗೂ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿ ಒಂದು 5 ರಿಂದ 15 ನಿಮಿಷಗಳ ಕಾಲ ಹಾಗೆ ಇದರಲ್ಲಿ ಇಡಬೇಕಾಗತ್ತೆ. ನೋಡಿ, ಒಂದು ಆಲ್ಮೋಸ್ಟ್ ಅಲ್ಲಿ ಒಂದು 15 ಮಿನಿಟ್ಸ್ ಇದು ಫ್ರೀಸರಾಗಿ ಇರಲಿತ್ತು. ಇದನ್ನು ಹೊರಗಡೆ ತೆಗೆದಿದ್ದೀವಿ. ಇವಾಗ ಒಂದು ನಾನ್ ಸ್ಟಿಕ್ ಕುಕ್ಕರ್ ತಗೋತಾ ಇದ್ದೀನಿ. ಇದಕ್ಕೆ ನಾವು ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಸ್ವಲ್ಪ ಕಮ್ಮಿನೇ ಇರಲಿ. ಯಾಕೆಂದರೆ ಇದು ಆಯಿಲ್ ಎಷ್ಟಿದ್ರು ಕೂಡ ವೇಸ್ಟ್ ಆಗಲ್ಲ. ಹೈ ಫ್ಲೇಮಲ್ಲಿ ಸ್ವಲ್ಪ ಅದನ್ನು ಬೇಯಿಸ್ಬೇಕಾಗತ್ತೆ. ಎಣ್ಣೆ ಕಾದ ನಂತರ ನಾವು ಫಿಶನ್ನು ಡೀಪ್ ಮಾಡಬೇಕಾಗತ್ತೆ. ಇದಕ್ಕೆ ಡಿಪ್ ಮಾಡಬೇಕಾಗತ್ತೆ. ಕಮ್ಮಿ ಉರಿಲಿ ಇದನ್ನು ಬೇಯಿಸಬೇಕಾಗತ್ತೆ. ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಇದರದ್ದು ಅರೋಮಾ ನಿಮಗೆ ತುಂಬ ಟೇಸ್ಟಿನ ಕೊಡ್ತದೆ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬಳಸಬೇಕಾಗತ್ತೆ. ಆಲ್ರೆಡಿ ಇದನ್ನು ಮರ್ಚ್ ಹಾಕಿದ್ದೀವಿ ನಾವು.
ಫ್ಲೇಮನ್ನು ಕಮ್ಮಿ. ರುಚಿಯಾದ ಫಿಶ್ ಫ್ರೈ ರೆಡಿಯಾಗಿದೆ.